ಭಾರತೀಯ ಜನತಾ ಪಕ್ಷ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ. ಅದ್ರಲ್ಲಿ ಮೊದಲನೇದು ನಮ್ಮ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಸಿದ್ದು ಪಾಟೀಲ್ ಮೇಲೆ ಆದಂತಹ ಹಲ್ಲೆ. ಬಂಧುಗಳೇ, ಈ ರಾಜ್ಯದಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಗೆ ಅನಿಶ್ಚಿತವಾಗಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವರು ಏನ್ ತಿಳ್ಕೊಂಡಾರ ಗೊತ್ತಿಲ್ಲ. ಅವರಿಗೆ ಅಭಿವೃದ್ಧಿ ಮಾಡದಂತ ಯೋಗ್ಯತೆ ಇಲ್ಲ. ಈ ಸರ್ಕಾರ ಬಂದಾಗ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ಆ ವಿಷಯನ ಮರೆಮಾಚಕ್ಕೆ ದಿನಾ ಒಂದು ಬೆಳಗಿದ್ರೆ ಯಾವ್ದಾದೊಂದು ವಿಷಯ ತಗೋತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ಬೀದರ್ ನಗರದಲ್ಲಿ ಬೆಳಗಾದ್ರೆ ಹಾಡೆ ಹಗಲತ್ತಿನಲ್ಲಿ ಕಳವಾಗ್ತಿದೆ ಮನೆಗಳು. ಹೌದಾ ಇಲ್ವೋ? ಇದೇ ಎಲ್ಲಿ ಇದೇ SBI ಬ್ಯಾಂಕ್ ಎದುರುಗಡೆ ಹಾಡೆ ಹಗಲತ್ತು ಕೋಟಿಗಟ್ಟಲೆ ದುಡ್ಡನ್ನ ದರೋಡೆ ಮಾಡ್ಕೊಂಡು ಹೋದ್ರೆ ಇವತ್ತಿನವರೆಗೆ ಅವರು ಯಾರು ಅಂತೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಈ ಸರ್ಕಾರದಿಂದ ಆಗಿಲ್ಲ. ಒಬ್ಬ ಅಮಾಯಕ ವ್ಯಕ್ತಿದು ದಲಿತ ವ್ಯಕ್ತಿ ಜೀವ ಹೋಗಿದೆ. ಇವತ್ತಿನವರೆಗೆ ಅದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ. ಇವತ್ತಿನವರೆಗೆ ಯಾರು ಮಾಡಿದ್ದಾರೆ ಅಂತ ಇದು ಇಲ್ಲ. ಇದು ಸಾಲದು ಅಂತ ಹೇಳಿ ನಮ್ಮ ಸರ್ಕಾರದವರು ಏನೂ ಮಾಡ್ತೀವಿ. ನಾವು ಶಾಸಕರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ನಮ್ಗೆ ಕೇಳೋರು ಯಾರೂ ಇಲ್ಲ ಅಂತೇಳಿ ಇವತ್ತು ಎಲ್ಲಕ್ಕಿಂತ ಮೇಲಾಗಿ ಮೊನ್ನೆ KDP ಸಭೆ ನಡೀಬೇಕಾದ್ರೆ, KDP ಸಭೆ ಅಂದ್ರೆ ಏನ್ ಬಂಧುಗಳ, ನಮ್ಮ ಜಿಲ್ಲೆಯಲ್ಲಿ ಕ್ಷೇತ್ರಶಃ ಏನು ಅಭಿವೃದ್ಧಿ ಆಗ್ತಾ ಇದೆ, ನಮ್ಮ ಯಾವ್ಯಾವ ಯೋಜನೆಯಲ್ಲಿ ಏನ್ ಪ್ರಗತಿ ನಡೆದಿದೆ, ಆ ಪ್ರಗತಿ ಯಾಕೆ ಆಗ್ತಾ ಇಲ್ಲ ಅನ್ನಂತ ವಿಷಯನ ಮಾತಾಡಬೇಕಾದ್ರೆ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಇವತ್ತು ನಾಡಿನ ಜನ ನಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯದಲ್ಲಿ ನಮ್ಮ ಹುಮ್ನಾಬಾದಿನ ಶಾಸಕರಾದ ಸಿದ್ದು ಪಾಟೀಲ್ರು, ನಮ್ಮ ಬೀದರ್ನಲ್ಲಿ ಶಾಸಕರಿಲ್ಲ. ನಮ್ಮ ಬೀದರ್ನಲ್ಲಿ ನಡೆಯುತ್ತಾ ಇದ್ದಂತ ಈ ನಮ್ಮ ಏನು ಈ ಗುರುನಾನಕ್ ಲೇಔಟ್ನಲ್ಲಿ ಏನು ಅವ್ಯವಹಾರ ಆಗಿದೆ, ಇದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಕೇವಲ ಸಿದ್ದು ಪಾಟೀಲ್ ಹೇಳ್ತಾ ಇಲ್ಲ. ಸಿದ್ದು ಪಾಟೀಲ್ ಹೇಳಿದ ಏನು ಅಂದ್ರೆ, ಕಳೆದ KDP ಮೀಟಿಂಗ್ ನಲ್ಲಿ ಈ ಅವ್ಯವಹಾರದ ಬಗ್ಗೆ ನಾನು ವಿಷಯವನ್ನು ಎತ್ತಿದ್ದೇನೆ, ಅದರ ಬಗ್ಗೆ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡ್ತೀನಿ ಅಂತ ಹೇಳಿದ್ದೀರಿ. ಅನುಪಾಲನ ವರದಿ ಹೇಳಿ. ಅದನ್ನು ಹೇಳಬೇಕಾದ್ರೆ ನಮ್ಮ ಹುಮ್ನಾಬಾದಿನ ವಿಧಾನ ಪರಿಷತ್ ಸದಸ್ಯರಂತ ಭೀಮರಾವ್ ಪಾಟೀಲ್ ಅವರಿಗೆ ಮೆಣಸಿನಕಾಯಿ ಇಟ್ಟಂಗಾಗಿದೆ. ಏನಾಗಿದೆ? ಮೈಯೆಲ್ಲ ಬರ್ಚ್ಕೊಂಡು ಏಕವಚನದಲ್ಲಿ ಅವರ ತಾಯಿಯವರು ಕೂಡ ಏಕವಚನದಲ್ಲಿ, ನಮ್ಮ ಶಾಸಕರ ತಾಯಿಯವರು ಕೂಡ ಏಕವಚನದಲ್ಲಿ ಮಾತಾಡಿ ಇವ್ರ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ. ದುರಾದೃಷ್ಟ ಅಂದ್ರೆ ಬಂಧುಗಳೇ, ನಮ್ಮ ಸಚಿವರು ಯಾವ ಆ ಮೀಟಿಂಗ್ ನ ಪೋಷಕರಾಗಿರ್ತಾರೆ, ಅವರು ಬಾಯಿ ಮುಚ್ಕೊಂಡು ಕೂಡ್ತಾರೆ. ಇದು ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಬಂದಿದೆ ಅಂತ ನೀವೇ ವಿಚಾರ ಮಾಡಿ. ಇವತ್ತೊಬ್ಬ ಶಾಸಕರ ಮೇಲೆ ಹಲ್ಲೆ ಮಾಡ್ತಾ ಅಂದ್ರೆ ಈ ಜಿಲ್ಲೆಯಲ್ಲಿ ಸಾರ್ವಜನಿಕರು ಹೆಂಗ್ ಬದುಕಬೇಕು? ನಾನು ಕಾಂಗ್ರೆಸ್ ಪಕ್ಷದ ಅಧಿನಾಯಕ, ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಒಂದು ಪ್ರಶ್ನೆ ಕೇಳಿಕ್ಕೆ ಇಚ್ಛೆ ಪಡ್ತಾನೆ. ದಿನ ಬೆಳಗ್ಗೆ ನೀವು ಸಂವಿಧಾನವನ್ನ ಕೈನಲ್ಲಿ ಹಿಡ್ಕೊಂಡು ಈ ಸಂವಿಧಾನ ಅಂತಿದ್ರಲ್ಲ, ನಿಮ್ಮ ಸಂವಿಧಾನವನ್ನ ನಿಮ್ಮ ಶಾಸಕರು ಪಾಲನೆ ಮಾಡ್ತಿದ್ದಾರಾ ಅಂತ ನಾನು ಇವತ್ತು ಅವ್ರಿಗೆ ಕೇಳಿಕ್ಕೆ ಇಚ್ಛೆ ಪಡ್ತೇನೆ. ಶಾಸಕರೇ ಎದ್ದು ಒಬ್ಬ ಶಾಸಕರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರ ಸಂವಿಧಾನದ ಬಗ್ಗೆ ಎಷ್ಟು ಇವ್ರಿಗೆ ಗೌರವ ಇದೆ ಅರ್ಥ ಮಾಡ್ಕೊಳ್ಳಿ. ದಿವಂಗತ ಬಸವರಾಜ ಪಾಟೀಲ್ ಹುಮ್ನಾಬಾದ್ ಅವರು ಶಾಸಕರಾಗಿ ನಮ್ಮ ಪಾರ್ಟಿನಲ್ಲಿ ಕೂಡ MLC ಆಗಿ ಕೆಲಸ ಮಾಡಿದ್ದಾರೆ. ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಸ್ವರ್ಗದಲ್ಲಿ ಕುಂತು ನೋಡ್ತಾ ಇದ್ದಾರೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವ್ರ ಮಕ್ಕಳ ಈ ವರ್ತನೆಗೆ ಅವರು ಮೇಲೆ ಕುಂತು ಚೀಮಾರಿ ಆಗ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಭೀಮರಾವ್ ಪಾಟೀಲ್ ಇಲ್ಲಿ ಹಿಂಗ್ ಮಾಡಿದ್ದಾರೆ. ಇವ್ರಿಗಿಂತ ಮೊದಲು ಇವ್ರ ಅಣ್ಣ ಚಂದ್ರಶೇಖರ್ ಪಾಟೀಲ್ ಏನ್ ಮಾಡಿದ್ರು ಗೊತ್ತಿದೆಯಾ ನಿಮ್ಗೆ? ಬಹಳ ಮರ್ತಿರ್ಬೋದು ನೀವು. ಸುಮಾರು ಒಂದು 3 ವರ್ಷಗಳ ಹಿಂದೆ ಆಗ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ MLC ಇದ್ರು, ಇವತ್ತು ಇದ್ದಾರೆ. ಅಲ್ಲಿ ಅವತ್ತಿನ ಉಪಸಭಾಪತಿ ಆಗಿದ್ದಂತ ಧರ್ಮೇಗೌಡರು ಅವರು ಸಂವಿಧಾನದ ಕುರ್ಚಿ ಮೇಲೆ ಕುಂತಾಗ ಅವರು ಕುತ್ತಿಗೆ ಹಿಡಿದು ಕೆಳಗೆ ತಪ್ಪಿ ಆ ಕುರ್ಚಿ ಮೇಲೆ ಕೂತು ಅಸಂವಿಧಾನಿಕವಾಗಿ ಕೂತು
ಆ ಕುರ್ಚಿ ಮೇಲೆ ನಾವು ಯಾರು ಏನು ಮಾಡಕ್ಕಾಗಲ್ಲ ಅಂತೇಳಿ ಈ ಕುಟುಂಬದವರು ಇದು ಬಾಡಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಂಧುಗಳೇ. ಇದು ಕೇಳೋರಿಲ್ಲ ಹೇಳೋರಿಲ್ಲ. ಇವ್ರಿಗೆ ಯಾರಾದ್ರೂ ಕೇಳಬೇಕು ಅಂದ್ರೆ ಜನರೇ ಕೇಳಬೇಕು.